ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾ ಇದ್ದೇನೆ 2 ರೆಸಿಪಿ ಕಡಲೆದ್ದು. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ನಾನು ಈಗ ಟ್ರೈ ಮಾಡ್ತಾ ಇದ್ದೇನೆ. ಒಂದು ತವ್ವ ಇಟ್ಟಿದ್ದೇನೆ ಮಣ್ಣಿನ, ನೀವು ಯಾವ ಪಾತ್ರೆ ಬೇಕಾದರೂ ಇಡ್ಬೋದು. ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಉಪ್ಪು. ಈಗ ನಾನು ಮಾಡ್ತಾ ಇರೋದು ಉರಿ ಕಡಲೆ ನೋಡಿ. ಇದು ಕಡಲೆ ತೆಗೆದಿದ್ದೀನಿ ನಾನು. ಇದರಿಂದ ಉರಿ ಕಡಲೆ ಮಾಡೋದು ಚಿಕ್ಕ ಚಿಕ್ಕದು, ದೊಡ್ಡ ದೊಡ್ಡದಲ್ಲ. ಇದು ನಾವು ಪದಾರ್ಥ ಎಲ್ಲ ಮಾಡ್ತೇವೆ. ಅದನ್ನು ನಾನು ಆ ಉಪ್ಪಿಗೆ ಹಾಕ್ತಾ ಇದ್ದೇನೆ. ತುಂಬ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಸ್ವಲ್ಪ ಹಾಕಿ ಮಾಡಿ. ನಿಮ್ಮ ಹತ್ರ ತವ ದೊಡ್ಡ ಉಂಟಾದರೆ ಅಥವಾ ಉಪ್ಪು ಜಾಸ್ತಿ ಹಾಕಿ ಬೇಕಾದರೆ ನೀವು ಮಾಡ್ಬೋದು. ಉಪ್ಪು ಕಡಿಮೆ ಹಾಕಿ ಕಡಲೆ ಜಾಸ್ತಿ ಹಾಕಬೇಡಿ, ಆವಾಗ ನಿಮ್ಮ ಉರಿ ಕಡಲೆ ಆಗಲ್ಲ. ಉರಿ ಕಡಲೆ ಕಡಿಮೆ ಇರಬೇಕು, ಮತ್ತು ಕಡಲೆ ಕಡಿಮೆ ಇರಬೇಕು, ಉಪ್ಪು ಜಾಸ್ತಿ ಇರಬೇಕು, ಆವಾಗನೇ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ, 5 ನಿಮಿಷ ಬಿಟ್ಟು ನೀವು ಮಿಕ್ಸ್ ಮಾಡಿದರೆ ಆಯಿತು. ಒಂದೇ ಸರ್ತಿ ಮಿಕ್ಸ್ ಮಾಡ್ತಾ ಇರಬೇಡಿ. ನಾನು ನಿಮಗೆ ತೋರಿಸ್ಕೋಸ್ಕರ ಮಿಕ್ಸ್ ಮಾಡ್ತಾ ಇದ್ದೇನೆ ಅಷ್ಟೇ. ಆದರೂ ನಾನು 5 ನಿಮಿಷ ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇರೋದು. ನೀವು ಈ ಥರ ಮಿಕ್ಸ್ ಮಾಡಿ ಮೇಲೆ 5 ನಿಮಿಷ ಬಿಟ್ಬಿಡಿ, ಪುನಃ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ 5 ನಿಮಿಷ ಬಿಡಬೇಕು, ಮಿಕ್ಸ್ ಮಾಡ್ತಾ ಇರಬೇಡಿ, ಓಕೆನಾ? ಆಗ ಹುರಿಕಡಲೆ ಪರ್ಫೆಕ್ಟಾಗಿ ಆಗುತ್ತೆ. 1-2 ಹುರಿಕಡಲೆ ಹಾಕ್ತಾ ಬರುವಾಗ ಮತ್ತು ನೀವು 5 ನಿಮಿಷ ಬಿಟ್ಟರೆ ಮತ್ತೆ ಎಲ್ಲ ಫುಲ್ ಹುರಿಕಡಲೆ ಆಗಿ ಬಿಡ್ತದೆ. ಈಗ ನೋಡಿ, ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು. ಈಗ ಹುರಿಕಡಲೆ ಆಗ್ತಾ ಬರ್ತಾ ಇದೆ. ಉಪ್ಪು ಜಾಸ್ತಿ ಇರಬೇಕು, ಕಡಲೆ ಕಡಿಮೆ ಇರಬೇಕು. ನೋಡಿ, ಈ ಥರ ಆಗ್ತಾ ಬರ್ತಾ ಉಂಟು. ನೋಡಿ, ಈ ಥರ ಬಿಟ್ಬಿಡಬೇಕು. ಮಾಡಿ ಉಪ್ಪಲ್ಲಿ ಬಿಟ್ಬಿಡಬೇಕು. ಮಿಕ್ಸ್ ಮಾಡ್ತಾ ಇರಬೇಡಿ. 1 ನಿಮಿಷ ಬಿಟ್ಟು ಮತ್ತು 1 ನಿಮಿಷ ಮಿಕ್ಸ್ ಮಾಡಿ, 1 ನಿಮಿಷ ಬಿಟ್ಟು 1 ನಿಮಿಷ ಮಿಕ್ಸ್ ಮಾಡಿ. ಆ ಥರ ಮಾಡಿ ಪರ್ಫೆಕ್ಟ್ ಆಗುತ್ತೆ ಹುರಿಕಡ್ಲೆ. ನೋಡ್ತಾ ಇದ್ದೀರಲ್ವಾ? ಅದು ಉಪ್ಪಿಗೆ ಟಚ್ ಆಗಿ ನೋಡಿ ಒಂದೊಂದು ಹುರಿಕಡ್ಲೆ ಆಗ್ತಾ ಬಂತು. ನೋಡ್ತಾ ಇದ್ದೀರಲ್ಲ? ನೋಡಿ, ಈಗ ಒಂದು ಪರ್ಫೆಕ್ಟ್ ಆಗಿದ್ದರೆ ಮತ್ತು ಈಗ ಪಟ 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 ಅಂತ ಬೇರೆ ಕಡಲೆ ಆಗ್ತದೆ. ಒಂದು ಆದರೆ ಸಾಕು, ಮತ್ತು ಬೇಗನೆ ಎಲ್ಲ ಒಟ್ಟಾಗುತ್ತೆ. ನೋಡಿ ನೋಡಿ, ಆಗ್ತಾ ಬಂದು ನೋಡಿ, ತುಂಬ ಆಗ್ತಾ ಬಂತು. ಈಗ ಒಂದೇ ಸರ್ತಿ ಫುಲ್ಲಾಗಿ ಬಿಡ್ತದೆ. 5 ನಿಮಿಷ ಬಿಟ್ಟು ಮಾಡಿ, ಆವಾಗ ಫುಲ್ ಇರುತ್ತೆ. ಆಗಿ ಬೇಗನೆ ಆಗುತ್ತೆ. ಸ್ವಲ್ಪ ಕಡಿಮೆ ಹಾಕಿದರೆ ಪಟ 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 ಅಂತ ಆಗುತ್ತೆ. ಮಿಕ್ಸ್ ಮಾಡ್ತಾ ಇದು ನಿಮಗೆ ತೋರಿಸಿ ನೋಡಿ. ಹುರಿಕಡಲೆ ಆಯಿತು ನಮ್ಮದು. ನೋಡಿ, ಈ ಥರ ಮಿಕ್ಸ್ ಮಾಡಿದರೆ ಆಯಿತು. 5 ನಿಮಿಷ ಬಿಟ್ಟು ನೋಡಿ, ಓಕೆನಾ? ನಿಮ್ಗೆ ಅನಿಸುತ್ತೆ ಕಡಲೆ ಇದು ರೆಡಿ ಆಯಿತು ಅಂತ. ನೀವು ಜಾಸ್ತಿ ಮಿಕ್ಸ್ ಮಾಡ್ತಾ ಹೋದರೆ ನಿಮ್ಮದು ಕಡಲೆ ಬೇರೆ ಇರುತ್ತೆ, ಅದರ ಸಿಪ್ಪೆ ಬೇರೆ ಇರುತ್ತೆ. ಈಗ ನಾನು ನಿಮಗೆ ತೋರಿಸ್ಕೋಸ್ಕರ ಮಿಕ್ಸ್ ಮಾಡಿದೆ ನೋಡಿ. ಅದಕ್ಕಾಗಿ ನಮ್ಮದು ಸಿಪ್ಪೆ ಸ್ವಲ್ಪ ಜಾಸ್ತಿನೇ ಆಗಿದೆ. ನೋಡ್ತಾ ಇದ್ದೀರಲ್ವಾ? ಇದೀಗ ನಿಮ್ಗೆ ಪರ್ಫೆಕ್ಟ್ ಆಗಿದೆ ಹುರಿಕಡಲೆ. ಉಪ್ಪು ಜಾಸ್ತಿ ಇರಬೇಕು, ಕಡಲೆ ಕಡಿಮೆ ಇಡಬೇಕು, ನೆನಪಿಟ್ಕೊಳ್ಳಿ. ನೋಡಿ, ಈ ಥರ ತೆಗೆದ್ರೆ ಆಯಿತು. ನಮ್ಮ ಹುರಿಕಡಲೆ ರೆಡಿ ಆಯಿತು. ಇದು ನಾನು ನನ್ನ ಚಿಕ್ಕ ಮಗನಿಗೆ ಮಾಡಿದ್ದು. ಅವನಿಗೆ ತುಂಬ ಇಷ್ಟ ಹುರಿಕಡಲೆ. ಸ್ವಲ್ಪ ಅವನಿಗೆ ಹಳ್ಳಿಲೆಲ್ಲ ಸ್ವಲ್ಪ ಗಜ್ಜಿ ಕೊಟ್ಟು ತಿಂತಾನೆ. ನೋಡಿ, ನನಗೆ ಶೀತ ಮತ್ತು ಜ್ವರ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ಖಾರ ತಿನ್ನುವಂಥ ಆಸೆ ಆಯಿತು. ನೆಲಕಡಲೆ ಇತ್ತು ನೋಡಿ, ಅದರಲ್ಲಿ ನಾನು ನಿಮಗೆ ಮಾಡ್ತಾಯಿದ್ದೀನಿ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. ಈಗ ನೆಲಕಡಲೆ ನಿಮಗೆ ನೀವು ನೋಡಿರ್ಬೋದು, ಅದು ಎಣ್ಣೆಯಲ್ಲಿ ಫ್ರೈ ಮಾಡಿದ ನೆಲಕಡಲೆ ಸಿಗುತ್ತೆ. ಮಸಾಲೆ ಕಡಲೆ ಅಲ್ಲ, ಇದಕ್ಕೇನೋ ಹೇಳ್ತಾರೆ, ನನಗೆ ಗೊತ್ತಿಲ್ಲ. ಎಣ್ಣೆಯಲ್ಲಿ ಫ್ರೈ ಮಾಡಿದ ಕಡಲೆ ಇರ್ಬೋದು, ನೆಲಕಡಲೆ ಅಂತ ಹೇಳ್ತಾರೆ. ಬಟ್ ಇದಕ್ಕೇನು ಹೆಸರು ಹೇಳೋದಂತ ಗೊತ್ತಿಲ್ಲ. ಮಸಾಲೆ ಕಡಲೆ ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಟೈಮು. ಇದು ಹಾಕಿ ಇದನ್ನು ಅಷ್ಟೇ 5 ನಿಮಿಷ ಬಿಟ್ಟು ನೀವು ಮಿಕ್ಸ್ ಮಾಡಬೇಕು. ಗಡಿ ಗಡಿ ಚಮಚ ಹಾಕಬಾರ್ದು. ಮತ್ತು ಇದನ್ನು ಉಂಟಲ್ಲ, ಸೌಂಡು ಬರೋದು ನಿಲ್ಲುತ್ತೆ. ಅಲ್ಲಿ ಇಲ್ಲಿ ಗುಳ್ಳೆ ಗುಳ್ಳೆ ಬರ್ತಾ ಉಂಟು ನೋಡಿ. ಅದು ನಿಲ್ಲಿದ ಮೇಲೆ ಬೆಂದಿದೆ ಅಂತ ಅರ್ಥ. ನೀವು ತೆಗೆಯುವಾಗ ಅದು ಸ್ಮೂತಾಗಿ ಇರುತ್ತೆ. ಬಟ್ 5 ನಿಮಿಷ ಬಿಟ್ಟು ಅದು ನಿಮ್ಮ ಅಂಗಡಿಯಲ್ಲಿ ಕಡಲೆ ಯಾವ ಥರ ಸಿಗುತ್ತೆ ಆ ಥರನೇ ಆಗುತ್ತೆ, ಗಟ್ಟಿಯಾಗಿ ಕರ್ಕುರಂತಲೇ ಆಗುತ್ತೆ. ನೋಡಿ, ಗುಳ್ಳೆಯಲ್ಲಿ ಸ್ವಲ್ಪ ತುಂಬ ನಿಂದಿದೆ ನೋಡಿ. ಸ್ವಲ್ಪ ಸ್ವಲ್ಪ ಉಂಟು, ಸೌಂಡು ಕಡಿಮೆ ಆಗುತ್ತೆ. ಆವಾಗ ನಿಮ್ಮ ಪರ್ಫೆಕ್ಟ್ ಕಡಲೆ ಬೆಂದಿದೆ ಅಂತ ಅರ್ಥ. ನಾನೀಗ ಅದನ್ನು ತೆಗಿತೇನೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಕಡಲೆ ತೆಗೆದು ಕೆಳಗೆ ಇಡಿ, 1 ನಿಮಿಷ ಬಿಟ್ಟು ಚಪ್ಪೆ ಆದ ನಂತರ ಅದು ಬಾಯಿಗೆ ಹಾಕಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಇದು ಬೆಂದಿದೆ, ಕರ್ಕುರಾಗ್ತಾ ಉಂಟು ಅಂತ. ಆವಾಗ ಕಡ್ಲೆಯನ್ನು ತೆಗೀರಿ. ಈಗ ನಾನು ಎಣ್ಣೆಯಲ್ಲಿ ಈ ಥರ ಒಂದು ಇದು ಇಟ್ಟು
ಅದಕ್ಕೆ ಒಂದು ಕರಿಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ಗುದ್ದಿ ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಫ್ರೈ ಆಗಲಿ. ನೀವು ಕಡಲೆ ತೆಗೆಯುವಾಗ ಸ್ಮೂತ್ ಇರುತ್ತೆ, ಚಪ್ಪೆ ಆದ ನಂತರ ಖಡಕ್ಕಾಗುತ್ತೆ. ನೀವು ಅನಿಸ್ಕೊಳ್ಬೇಡಿ ಅಯ್ಯೋ ಇದು ಬೆಂದಲಿಲ್ಲ ಅಂತ ಪುನಃ ಫ್ರೈ ಮಾಡ್ತಾ ಹೋಗಬೇಡಿ. ಅದು ಸೌಂಡ್ ನಿಲ್ಲಿದ ಮೇಲೆ ತೆಗೀರಿ. ಗೊತ್ತಾಗಲಿಲ್ಲ ಅದು ಸೌಂಡು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಕಡಲೆ ಫ್ರೈ ಆದ ನಂತರ ಒಂದು ಕಡಲೆ ತೆಗೆದು ಕೆಳಗಡೆ ಇಡಿರಿ, ಚಪ್ಪೆದ ಮೇಲೆ ಬಾಯಿಗೆ ಹಾಕಿ ಆವಾಗ ಪರ್ಫೆಕ್ಟ್ ಆದರೆ ತೆಗೆದು ಪ್ಲೇಟಿಗೆ ಹಾಕ್ಕೊಳ್ಳಿ. 5 ನಿಮಿಷ ಬಿಟ್ಟು ಖಡಕ್ಕಾಗುತ್ತೆ. ಈಗ ನೀವು ಇದೆಲ್ಲ ಮಸಾಲೆ ಎಲ್ಲ ಮಾಡುವಾಗ ಅಲ್ಲಿ ಪರ್ಫೆಕ್ಟ್ ಆಗುತ್ತೆ. ಸಾಯಂಕಾಲ ತಿಂಡಿಗೆ ಟಿ ವಿ ಒಟ್ಟಿಗೆ ಕೂತ್ಕೊಳ್ಳುವಾಗ ಟೈಮ್ ಪಾಸಿಗೆ ಚಹಾ ಕೊಟ್ಟಿಗೆ ಸೂಪರ್ ಆಗುತ್ತೆ. ನಾನು ಕಾಫಿ ಮಾಡಿದ್ದೆ, ಇದು ಕ್ರೀಮು ಬಿಸಿ ಕಾಫಿ, ಕೋಲ್ಡ್ ಅಲ್ಲ. ಸೊ ಅದನ್ನು ನಾನು ಯಾವ ಥರ ಮಾಡಿದೆ ಅಂತ ಅದನ್ನು ನಾನು ನಿಮಗೆ ಲಾಸ್ಟ್ ಎಂಡಲ್ಲಿ ತೋರಿಸ್ತೇನೆ. ಫುಲ್ ಡಿಟೇಲಾಗಿ ತೋರಿಸಲ್ಲ, ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ. ನಾನು ಕಡಲೆ ಒಟ್ಟಿಗೆ ಕಾಫಿ ಕುಡಿದಿದ್ದೆ, ಸ್ವಲ್ಪ ಸಿಟ್ಟೆಲ್ಲ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಖಾರ ಬಿಸಿ ತಿನ್ನಲಿಕ್ಕೆ ಆಸೆ ಆಯಿತು. ಈಗ ಚಳಿಗಾಲ ಅಲ್ವಾ, ನೋಡಿ ಈ ಥರ ಇದಕ್ಕೆ ಹಾಕಿದರೆ ಆಯಿತು. ಮತ್ತು ನಾನು ಮೆಣಸಿನ ಹುಡಿ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ. ನೀವು ಬೇಕಾದರೆ ಪೆಪ್ಪರ್ ಬೇಕಾದರೆ ಹಾಕ್ಬೋದು, ಮೆಣಸಿನ ಹುಡಿ ಬೇಕಾದರೆ ಸ್ಕಿಪ್ ಮಾಡ್ಬೋದು, ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ. ಈ ಥರ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೊಳ್ಬೋದು. ಒಳ್ಳೆ ಮಿಕ್ಸ್ ಮಾಡಿ ಚಾಟ್ ಮಸಾಲ ಬೇಕಾದರೂ ಹಾಕ್ಬೋದು. ನಾನು ಉಪ್ಪು ಮತ್ತು ಮೆಣಸಿನ ಹುಡಿ ಯಾಕಂದರೆ ಅಂಗಡಿಯಲ್ಲಿ ಸಿಗೋದು ಅಷ್ಟೇ ಅಲ್ವಾ. ಖಾರ ಬೇಕಾದರೆ ಖಾರ. ಇನ್ನೊಂದು ಪ್ಲೇಟಲ್ಲಿ ತೆಗ್ತಾ ಇರ್ತೀನಿ ತಿನ್ನಲಿಕ್ಕೆ. ನೋಡಿ ಹುರಿಕಡಲೆ ಮತ್ತು ನಮ್ಮ ಮಸಾಲ ಕಡಲೆ ಅಂತ ಹೇಳೋದು, ಈ ಕಡಲೆಗೆ 2 ಕಡಲೆ ರೆಡಿ ಆಯಿತು. ಈಗ ನಾನು ಕಾಫಿ ಮಾಡ್ತಾಯಿದ್ದೀನಿ. ಕ್ರೀಮ್ ಇದಕ್ಕೆ 1 ಚಮಚ ನೀರು, 1 ಚಮಚ ಸಕ್ಕರೆ, 1 ಚಮಚ ಕಾಫಿ ಹುಡಿ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 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 ಈ ಥರ ಕ್ರೀಮ್ ಥರ ಆಗುತ್ತೆ. ಅದನ್ನೊಂದು ಕಪ್ಪಿಗೆ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಸಕ್ಕರೆ ಹಾಕಿ ಹಾಲು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಈಗ ಹಾಲು ಅನ್ನೋದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ಕೋಲ್ಡ್ ಹಾಕ್ಕೊಳ್ಬೋದು. ನನಗೆ ಸಿಟ್ಟಾಗಿದೆಪ್ಪ. ಅದರ ಮೇಲೆ ನಾನು ಹಾಕ್ತಿದ್ದೀನಿ ಕ್ರೀಮ್, ಅದೇ ಕಾಫಿದು. ನೋಡ್ತಿದ್ರೆ ರೆಡಿ ಆಯಿತು ನಮ್ಮ ನೆಲಕಡಲೆ, ಹುರಿಕಡಲೆ ಮತ್ತು ಕ್ರೀಮ್ ಬಿಸಿ ಕಾಫಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.